ಈ ನ್ಯೂ ಬೀಟ್ ಸಿಸ್ಟಮ್ ಏನಿದೆ, ಬಡ್ಡಿ ಬೇರ್ ಸಿಸ್ಟಮು ನಮ್ಮಲ್ಲಿ ಸರಿಯಾಗಿ ಕೆಲವು ಸ್ಟೇಷನ್ಗಳಲ್ಲಿ ಮಾಡ್ತಾ ಇದೆ, ಕೆಲವುಗಳಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಾವು ನಿದರ್ಶನಗಳು, ನಾನು ವೇಮ್ಗಳಲ್ಲಿ ಹೇಳ್ಬೋದು. 28 ಕೇಸ್ ಇರುವಂಥ 147 ಕೇಸ್ ಇರುವಂಥ ಒಂದು ರೌಡಿ ಶೀಟರ್ ಗ್ರಾಮದಲ್ಲಿ ಓಡಾಡ್ತಾ ಇದ್ರೆ ಆ ಬೀಟ್ ಸಿಬ್ಬಂದಿಗಾಗಲಿ ಆಫೀಸರ್ಗಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಇಂಟೆಲಿಜೆನ್ಸ್ ವರ್ಕ್ ಏನು ವರ್ಕ್ ಮಾಡ್ತಾ ಇದೆ ನಾವೊಂದು ಆತ್ಮಾವಲೋಕನ ಮಾಡಬೇಕು. ತದನಂತರ ಒಂದು ಮರ್ಡರ್ ಆಯಿತು. ಇದನ್ನು ತಡೆಯೋದ್ರಲ್ಲಿ ಖಂಡಿತ ನಾವು ವಿಫಲರಾಗಿದ್ದೀವಿ ಅಂತ ನಾವು ಒಪ್ಕೊಳ್ಳೇಬೇಕು. ಅದಾದ ನಂತರ ಏನೇನು ಕಾರ್ಯಾಚರಣೆ ನಡೆದಿದೆ. ಆಮೇಲೆ ಹೊಸದಾಗಿ ನಮ್ಮ ಪೊಲೀಸ್ ಸಿಬ್ಬಂದಿನಲ್ಲಿ ಇಷ್ಟು ಜನ ತುಂಬ ಒಳ್ಳೆ ಕೆಲಸ ಮಾಡುವಂಥ ಒಂದು ಸಿಬ್ಬಂದಿಗಳನ್ನ ಬಿಟ್ಕೊಂಡು ಇಲಾಖೆಯ ಒಂದು ಸೀಕ್ರೆಟ್ಸ್ ಇರ್ಬೋದು, ಕಾರ್ಯಾಚರಣೆ ಇರ್ಬೋದು, ಅದನ್ನು 3ನೇ ವ್ಯಕ್ತಿಗಳಿಗೆ ತಿಳಿಸಿ ಅದರಿಂದ ಏನು ಲಾಭ ಪಡ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿಯವರು ಸಹ ನಮ್ಮ ಇಲಾಖೆಯಲ್ಲಿ ಇದ್ದಾರೆ. ಅಂಥವ್ರನ್ನ ನಾವು ಬೇರು ಸಮೇತ ಸಹ ಕಿತ್ತು ಬಿಸಾಕೋದಕ್ಕೆ ನಾನು ಮತ್ತು ನಮ್ಮ ಸಿಬ್ಬಂದಿ ರೆಡಿ ಇದ್ದೀವಿ. ಅದನ್ನು ನೀವೆಲ್ಲರೂ ಈಗಾಗಲೇ ನೋಡಿದ್ದೀರಾ. ಅದೆಲ್ಲ ಸಿಗ್ನಲ್ಸ್ ನಾನು ಇಲ್ಲಿ ವಿವರವಾಗಿ ಹೇಳೋದಿಲ್ಲ. ಎರಡನೇದು, ಕ್ರಿಮಿನಲ್ಸ್ ಜೊತೆ ಯಾರು ನಮ್ಮವ್ರು ಕೈ ಜೋಡಿಸಿದ್ದಾರೆ ಮತ್ತು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅದು ಕುಟುಂಬ ಸದಸ್ಯರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು. ಅಂಥದ್ರಲ್ಲಿ ನಿಯಂತ್ರಣ ಮಾಡೋದ್ರಲ್ಲಿ ಪೊಲೀಸ್ ಕಾಕಿ ತೊಟ್ಟು ನಾವು ಅದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ವೃತ್ತಿಗೆ ದ್ರೋಹ ಮಾಡಿದವರಾಗ್ತೀವಿ. ಅಂಥವ್ರನ್ನೂ ಸಹ ನಾವು ಅವ್ರಿಗೆ ಚಾನ್ಸ್ ಕೊಟ್ಟು ಅವರಿಗೆ ಮನವೊಲಿಕೆ ಕೊಟ್ಟು ಮಾಡಿದ್ರೂ ಸಹ ತಿದ್ದುಕೊಳ್ಳೋಂಥವ್ರು ಯಾರ್ಯಾರಿದ್ದಾರೆ ಅವ್ರನ್ನೂ ಸಹ ಇಲಾಖೆಯಿಂದ ಕಿತ್ತಿಗಿಸೋದಕ್ಕೆ ನಾವು ಕಂಕಣಬದ್ಧರಾಗಿದ್ದೀವಿ. ಆ ಪ್ರಕ್ರಿಯೆಯೂ ಸಹ ನೀವು ನೋಡ್ತೀರಾ. ಒಳ್ಳೆ ಕೆಲಸ ಮಾಡೋರಿಗೆ ಆಫೀಸರ್ಸ್ ಆಗಲಿ ಎಂಟೈರ್ ಇಲಾಖೆಗಳಾಗಲಿ ಅವ್ರಿಗೆ ಬೆನ್ನೆಲುಬಾಗಿ ನಾವಿದ್ದು, ನಿಮ್ಮ ಕಷ್ಟ ಸುಖಗಳಿಗೆ ನಾವಿದ್ದು, ನಾವೆಲ್ಲ ಒಂದು ಇಲಾಖೆ ಅಂತ ಮುಂದೆ ನಡೆಸೋದಕ್ಕೆ ನಾನಾಗಲಿ ನಮ್ಮ ಮೇಲಧಿಕಾರಿಗಳಲ್ಲಿ ಎಲ್ಲರನ್ನೂ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ. ಬಟ್ ಯಾವಾಗ ಇಲಾಖೆಯ ಒಂದು ಘನತೆ ಮತ್ತು ಗೌರವಕ್ಕೆ ಚ್ಯುತಿ ತರುವಂಥ ಯಾರೇ ಕೆಲಸ ಮಾಡೋದು, ಯಾವ ವ್ಯಕ್ತಿ ಇರಲಿ, ಯಾವ ರ್ಯಾಂಕ್ ಅವರೇ ಆಗಿರಲಿ, ಅವನ ಯಾರನ್ನೂ ಮುಲಾಜೆ ಕೊಡೋದಿಲ್ಲ. ಈಗಾಗಲೇ ಜಿಲ್ಲೆಯಲ್ಲಿ ಅಂಥ ಒಂದೆರಡು ಘಟನೆಗಳಾಗಿದೆ. ಅದಕ್ಕೇನು ಆ್ಯಕ್ಷನ್ ತಗೋಬೇಕು ನಾವು ತಗೊಂಡಿದ್ದೀವಿ. ವಿತಿನ್ 3-4 ಮಂತ್ಸಲ್ಲೇ ಡಿಪಾರ್ಟ್ಮೆಂಟಲ್ಲಿ ಏನು ನಮ್ಮ ಎಂಕ್ವೈರೀಸ್ ಇದೆ ಅದೆಲ್ಲ ಕಂಟಿನ್ಯೂ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಿ ಇಲಾಖೆಯಿಂದ ಅವ್ರಿಗೆ ಬಿಲ್ ಕೊಡೋದಕ್ಕೆ ಎಲ್ಲ ತಯಾರಿಗಳೆಲ್ಲ ನಡೀತಾ ಇದೆ. ಇದಕ್ಕೆ ನೀವೆಲ್ಲ ಇರ್ಬೋದು. ಏನು ಸರ್ ನಮ್ಮವರೇ ಏನೋ ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತು, ನಮ್ಮವ್ರಿಗೆ ಹಿಂಗೆ ಮಾಡಿದ್ರು, ಅವರು ಏನು ಇಲಾಖೆ ಅಧಿಕಾರಿಗಳ ಜೊತೆ ನಡೆಸ್ಕೊಂಡಿದ್ದಾರೆ, ಸಮಾಜದಲ್ಲಿ ಏನು ಸಂದೇಶಗಳನ್ನು ಕೊಟ್ಟಿದ್ದಾರೆ ನೋಡಿದ್ರೆ ನಮಗೆಲ್ಲರಿಗೂ ಯಾರೋ ಒಬ್ಬರು ಮಾಡೋದಂಥ ಕೆಲಸಕ್ಕೆ ನೀವೆಲ್ಲರೂ ಇಷ್ಟು ಸಿನ್ಸಿಯರಾಗಿ ಕೆಲಸ ಮಾಡೋಂಥ, ರಾತ್ರಿಗಳು ಕೆಲಸ ಮಾಡೋಂಥ ನಿಮಗೆ ಎಲ್ಲ ಕೆಟ್ಟ ಹೆಸರು ಬರೋ ಸಂದರ್ಭದಲ್ಲಿ ಸ್ಪೇರ್ ಮಾಡೋ ಯಾವುದೇ ಪ್ರಮೇಯ ಬರೋದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಎಲ್ಲರೂ ಕ್ಲಿಯರಾಗಿರಲಿ. ಇದರಲ್ಲಿ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಅಥವಾ ನಾವು ಮಾಡಲೇಬೇಕಂತ ಮಾಡೋದಲ್ಲ. ಇದು ಅವರೇ ತಗಲಾಕೊಂಡ್ರೆ ಅಂಥವ್ರನ್ನ ಯಾವುದೇ ಇಲಾಖೆ ಕ್ಷಮಿಸೋದಿಲ್ಲ. ಇದು ಮೈಯೆಲ್ಲ ಕಣ್ಣಾಗಿ ನೀವು ನಿಮ್ಮ ಸ್ಟೇಷನಲ್ಲಿ ಯಾರು ಠಾಣಾಧಿಕಾರಿಗಳಿದ್ದಾರೆ ನಮ್ಮ ಸಿಬ್ಬಂದಿ ಮೇಲೆ ಸಹ ನಾವು ನಮ್ಮವರು ಕಣ್ಣಾಕಬೇಕು. ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸು, ಅವರ ಯೋಗಕ್ಷೇಮನ ವಿಚಾರ ಮಾಡಬೇಕು. ಮೆಂಟಲ್ ಆಗಿ ಫಿಸಿಕಲ್ ಆಗಿ ಫಿಟ್ ಆಗಿದ್ದು ಇಲಾಖೆಗೆ ಕೆಲಸ ಮಾಡೋಂಥ ಮತ್ತು ಅವ್ರನ್ನ ಹುರಿದುಂಬಿಸುವಂಥ ಕೆಲಸವನ್ನು ನಮ್ಮೆಲ್ಲ ಇನ್ಸ್ಪೆಕ್ಟರ್ಸು ಮಾಡಲೇಬೇಕು. ಅದಕ್ಕೆ ಮೊನ್ನೆಯಿಂದ ರೋಲ್ ಕಾಲ್ಸು ಬೆಳಗ್ಗೆ ಅಥವಾ ಸಂಜೆ ಕಂಪಲ್ಸರಿ SHO ಅಥವಾ PSI ಇರಲೇಬೇಕಂತ ನಾವು ಮಾಡಿದ್ದೀವಿ. ಇದರಿಂದ ಗ್ರಾಮದಲ್ಲಿ ಏನು ನಡೀತಾ ಇದೆ, ಟೌನಲ್ಲಿ ಏನು ನಡೀತಾ ಇದೆ ಅದೆಲ್ಲ ನಿಮ್ಮ ಮಾಹಿತಿ ಬರುತ್ತೆ, ಮಾಹಿತಿ ವಿನಿಮಯ ಆಗುತ್ತೆ. ಇದರಿಂದ ನಾವು ಒಂದು ಒಳ್ಳೆಯದಂತಹ ಒಂದು ಪ್ರಿವೆಂಟಿವ್ ಆ್ಯಕ್ಷನ್ಸ್ನ ನಾವು ತಗೋಬೋದು ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ. ಆಮೇಲೆ ಈಗ ಬಿಸಿಲು ಕಾಲದಲ್ಲಿ ಸಹ ಈಗೇನು ಮಳೆ ಬರಬೇಕು, ಕ್ರಾಪ್ ಫೇಲ್ಯೂರ್ ಆಗ್ತಾಯಿದೆ. ಅದರಲ್ಲೂ ಸಹ ಶ್ರೀನಿವಾಸಪುರದಲ್ಲಿ ಕ್ರಾಪ್ ಫೇಲ್ಯೂರ್ ಆಗಿದೆ. ರೈತರು ಮತ್ತು ನೀರು ಸಮಸ್ಯೆ ಎಲ್ಲ ಏನು ನಡೆದರೂ ಸಹ ನಮ್ಮ ಜಿಲ್ಲಾಧಿಕಾರಿಗಳು ಯಾವುದೇ ಮೇಜರ್ ರೈತರಿಗೆ ಸಂಬಂಧಪಟ್ಟಂಗೆ ಯಾವುದೇ ಸಮಸ್ಯೆ ಆಗ್ದಿರ ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಲಾ ಆ್ಯಂಡ್ ಆರ್ಡ್ರನ್ನ ಮೇಂಟೈನ್ ಮಾಡೋದು ಸಹ ತುಂಬ ಕಡಿಮೆ ಆಯಿತು. ಅದೇ ರೀತಿಯಲ್ಲಿ ಜಿಲ್ಲಾಡಳಿತದ ಒಂದು ಸಪೋರ್ಟಿಂದ ನಿಮಗೆಲ್ಲ ಗೊತ್ತಿರಬೇಕು, ಎಲ್ಲ ಸ್ಟೇಷನ್ಸ್ಗೆ ಹೊಸ ವೆಹಿಕಲ್ಸ್ಗೆ ಕೊಡಿಸಿದ್ದೀವಿ. ಅದಾದ ನಂತರ 3 ಕಡೆ ಕೋಟ್ರಸ್ಗಳು, ಹೊಸ ಕೋಟ್ರಸ್ಗಳು ಸ್ಯಾಂಕ್ಷನ್ ಆಗಿದೆ. ಈಗ ಕೋಡ್ ಆಫ್ ಕಾಂಡಕ್ಟ್ ಆದ ತಕ್ಷಣ ಕೆಲಸ ಕೋಟ್ರಸ್ಸು ಮಾಲೂರಲ್ಲಿ, ನಂಗ್ಲಿನಲ್ಲಿ ಮತ್ತು ನಮ್ಮ ಕೋಲಾರಲ್ಲಿ ಎಲ್ಲ ಕೋಟ್ರಸ್ಸು ಸ್ಟಾರ್ಟ್ ಆಗುತ್ತೆ. ಹೊಸ ಪೊಲೀಸ್ ಸ್ಟೇಷನ್ ನಂಗ್ಲಿ ಮತ್ತು ರಾಯಲ್ ಬೋರ್ಡ್ದು ಅದನ್ನು ಸ್ಯಾಂಕ್ಷನ್ ಆಗಿದೆ, ಅದನ್ನು ವರ್ಕ್ ಆಗುತ್ತೆ. ವೇಮ್ಗಲಲ್ಲಿ ಸಹ ಅಲ್ಲಿರುವಂಥ ಎಲ್ಲ ಕ್ವಾರ್ಟರ್ಸ್ನ ರೆಡಿ ಮಾಡಿ ಅಲ್ಲಿ ವೇಮ್ಗಲಲ್ಲಿ ಜನ ಇರೋ ಥರ ಪ್ರಯತ್ನ ಮಾಡೋದಕ್ಕೆ ಅದು ಒಂದು ನಾವು ಮಾಡ್ತಾಯಿದ್ದೀವಿ. ಕ್ವಾರ್ಟರ್ಸು
ಸದ್ಯದಲ್ಲೇ ಅದೆಲ್ಲ ಫಿನಿಷ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಟೂ ವೀಲರ್ಸು ಎಲ್ಲ ಸಿಬ್ಬಂದಿಗೆ ಬರೋ ರೀತಿಯಲ್ಲಿ ಈಗ ಒಂದು ರಿಕ್ವೆಸ್ಟ್ ಕಳಿಸ್ತೀವಿ, ಸದ್ಯದಲ್ಲೇ ಬರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಸಿಬ್ಬಂದಿಗೆ ಯಾರು ಫೀಲ್ಡಲ್ಲಿ ಇದ್ದಾರೋ ಅವರೆಲ್ಲರಿಗೂ ಒಂದು ವೆಹಿಕಲ್ಸ್ನ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬೇರೆ CSRL ಫಂಡ್ಸಲ್ಲಿ ಸಹ ಅವರು ನಾವು ಕೇಳಿದ್ದೀವಿ. ಈಗ ನಮ್ಮ DPOದಲ್ಲಿ ಹೊಸದಾಗಿ ಕಂಪ್ಯೂಟರ್ ಟ್ರೈನಿಂಗ್ ಶಾಲೆ ಅನ್ವೇಷಣ ಅಂಥೇಳಿ ಒಂದು ಪೊಲೀಸ್ ಸ್ಟೇಟ್ ಆಫ್ ದಿ ಆರ್ಟ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಪ್ರತಿದಿನ ಯಾವುದೇ ಒಂದು ತರಬೇತಿ ಪ್ರತಿದಿನ DPOದಲ್ಲಿ ಇರೋ ಥರ ನಾವು ಮಾಡ್ತಾ ಇದ್ದೀವಿ. ಒಂದು 1000 hours ಟ್ರೈನಿಂಗ್ನ ಪ್ರತಿ ಪೊಲೀಸ್ ಆಫೀಸರ್ ತಗೋಬೇಕಂತ ಹೇಳಿ ಏನು MHAದು ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ ಟ್ರೈನಿಂಗು ಸಹ ಸದ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಸಹ ಏನು ಹೊಸದಾಗಿ ರಿಕ್ರೂಟ್ ಆಗೋದು ಕಾನ್ಸ್ಟೇಬಲ್ಸ್ ಇದ್ದಾರಾ, ಯಾರು ನೀವು ಎಕ್ಸಾಮ್ಸ್ಗೆಲ್ಲ ಕೇಳ್ತಾ ಇದ್ದೀರಾ ಪರ್ಮಿಷನ್ಸು ನಾವು ಲಿಬರಲ್ ಆಗಿ ಕೊಡ್ತಾ ಇದ್ದೀವಿ. ಈಗ ಟ್ರೈನಿಂಗ್ ಸೆಂಟರ್ ಬಂದ ಮೇಲೆ ಆನ್ ಜಾಬ್ಸಲ್ಲಿ ಒಳ್ಳೆ ಟ್ರೈನಿಂಗ್ ತಳ್ಕೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚಿಕೊಂಡ್ರೆ ಇದರಿಂದ ಸಾರ್ವಜನಿಕರಿಗೆ ನಾವು ಒಳ್ಳೆ ಕೆಲಸಗಳನ್ನು ನಾವು ಮಾಡಬಹುದು. ನೆಕ್ಸ್ಟ್ ಕಳೆದ ಈ ಎಲೆಕ್ಷನ್ಸ್ ಮುಗಿದ ನಂತರ ನೆಕ್ಸ್ಟು MLC ಎಲೆಕ್ಷನ್ಸ್ ಇದೆ. ಅದಾದ ನಂತರ ರೆಗ್ಯುಲರ್ ನಮ್ಮ ಲಾಂಡ್ ಆರ್ಡರ್ ನಮ್ಮ ಕೆಲಸಗಳು ಇದ್ದೇ ಇರ್ತದೆ. ಸ್ಕೂಲ್ಸ್ ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ. ಅದರಲ್ಲಿ ನೆಕ್ಸ್ಟು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಮಹಿಳೆಯರು ವಿಸಿಟ್ ಮಾಡಬೇಕು. ಪೋಕ್ಸೋ ಬಗ್ಗೆ ಮತ್ತು ವುಮೆನ್ ಸೇಫ್ಟಿ ಬಗ್ಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಮತ್ತು ಡ್ರಗ್ಸ್ ಆಲ್ಮೋಸ್ಟ್ ನಮ್ಮ ಜಿಲ್ಲೆಯಲ್ಲಿ ಯಾರು ಅಂತ ಹೇಳ್ಕೊಳ್ಳೋಂಥ ಡ್ರಗ್ ಪೆಡ್ಲರ್ಸ್ ಎಲ್ಲ ಯಾರಿದ್ದಾರೆ ಅವರೆಲ್ಲರೂ ನೀವೆಲ್ಲರೂ ಮಟ್ಟ ಹಾಕಿದ್ದೀರಾ, ಯಾರೂ ತಲೆ ಎತ್ತೋದಿಲ್ಲ. ನೀವು ಇನ್ನೂ ಸಾರ್ವಜನಿಕರ ಚೆನ್ನಾಗಿದ್ದರೆ ಮಾಹಿತಿ ಬರುತ್ತೆ. ಡ್ರಗ್ಸ್ಗೆ 0 ಟಾಲರೆನ್ಸು, ಯಾವುದೇ ಆರ್ಗನೈಸ್ಡ್ ಕ್ರೈಮ್ಸ್ಗೆ ಜಿಲ್ಲೆಯಲ್ಲಿ 0 ಟಾಲರೆನ್ಸ್ ಇದೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಮ್ಮ ತೆಲುಗುನಲ್ಲಿ ಒಂದು ಇದಿದೆ, ಗಾದೆ ಇದೆ, ಸ್ವಂತ ಲಾಭಂ ಕೊಂತ ಮಾನುకొని ಪುರುಗು ವಾಡಿಕೆ ಸಾಯಪಡುವಯೇ. ಅಂದರೆ ನಮ್ಮ ಸ್ವಂತದ ಸ್ವಲ್ಪ ಲಾಭವನ್ನು ನಾವು ಕಡಿಮೆ ಮಾಡಿಕೊಂಡು ಸಮಾಜದ ಹಿತಕ್ಕೋಸ್ಕರ ಸ್ವಲ್ಪ ನಾವು ಕೆಲಸ ಮಾಡಬೇಕಂತ. ಸೊ ನೀವು ಫೀಲ್ಡಲ್ಲಿ ಹೋಗಿ ನಮಗೇನು ಬರುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಏನೋ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಕೊಡ್ತೀರಾ. ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿನ ನೀವು ಯೋಚನೆ ಮಾಡಿದ್ರೆ ನಮ್ಮ ಮಕ್ಕಳೇ ನಾಳೆ ಡ್ರಗ್ ಇದಕ್ಕೆ ಬಲಿಯಾಗೋದಿಲ್ಲ, ನಮ್ಮವರೇ ಜೂಜಿಗೆ ಬಲಿಯಾಗೋದಿಲ್ಲ, ನಮ್ಮ ಮಕ್ಕಳೇ ಯಾವುದೋ ಸೆಕ್ಸುವಲ್ ಅಫೆನ್ಸಸ್ಗೆ ತುತ್ತಾಗೋದಿಲ್ಲ, ನಮ್ಮ ಮಕ್ಕಳೇ ಯಾವುದೋ ಡೌರಿ ಹರಾಸ್ಮೆಂಟ್ಗೆ ತುತ್ತಾಗೋದಿಲ್ಲ. ಕಾನೂನೆಲ್ಲ ಚೆನ್ನಾಗಿ ಗೊತ್ತಿದ್ರೆ ಅವರು ಡಿಫೆಂಡ್ ಮಾಡಿದರೆ ನಾವು ಯಾರಿಗೆ ನ್ಯಾಯ ಕೊಡಿಸಿರ್ತೀವಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಅದೆಲ್ಲ ನಮಗೆ ರಿಟರ್ನ್ ಬರುತ್ತೆ. ನಾವು ಸ್ಟೇಷನ್ಗಳಲ್ಲಿ ಅನ್ಯಾಯ ಮಾಡಿದ್ರೆ, ಅನ್ಯಾಯದ ನಡೆ ನಾವು ನಡ್ಕೊಂಡ್ರೆ, ಬರುವಂಥ ಸಾರ್ವಜನಿಕರಿಗೆ ಸರಿಯಾಗಿ ನಾವು ಸ್ಪಂದನೆ ಮಾಡಿಲ್ಲ ಅಂದರೆ ಅದೆಲ್ಲ ಕರ್ಮ ನಮಗೆ ವಾಪಸ್ ಬರುತ್ತೆ. ಸೊ ಚೆನ್ನಾಗಿದ್ದು, ನಗ್ನಗ್ತಾ ಇದ್ದು, ಫೈನ್ ಆ್ಯಂಡ್ ಫಿಟ್ ಆಗಿದ್ದು, ಬಂದದ್ರಲ್ಲಿ ತೃಪ್ತಿ ಪಡ್ಕೊಂಡು ನೀವು ಕುಟುಂಬ ಪೋಷಣೆ ಮಾಡಿಕೊಂಡು ಒಂದು ಕಾಕಿಗೆ ಮರ್ಯಾದೆ ಕೊಟ್ಟರೆ ಅದು ಸರಿ ಇರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಕೋಲಾರ ಪೊಲೀಸ್ ಅಂದ ತಕ್ಷಣವೇ ಫಸ್ಟಿಂದ ನಡ್ಕೊಂಬಂದಿದೆ. ಏನೋ 4-5 ನಮ್ಮ ಸಿಬ್ಬಂದಿಗಳೇ, ಅಧಿಕಾರಿಗಳೇ ಇದರಲ್ಲೆಲ್ಲ ಶಾಮೀಲಾಗೋದು, ಅವರೆಲ್ಲ ನಮ್ಮವ್ರನ್ನೇ ಜೈಲಿಗೆ ಕಳಿಸೋ ಪರಿಸ್ಥಿತಿನಲ್ಲಿ ಇದೆ ಅಂತ. ಅದು ಯಾಕೆ ಕಲ್ಚರ್ ಇದೆಯೋ ಗೊತ್ತಿಲ್ಲ. ಬಟ್ ಅದಕ್ಕೆ ಇತಿಶ್ರೀ ಆಡಬೇಕು, ಪೊಲೀಸ್ ಸ್ಟಾಪ್ ಆಗಬೇಕು, ನಾವು ಪರಿವರ್ತನೆ ಆಗಬೇಕು. ನಾವೇ ಬೇಲೆ ಇದ್ದು ಎಲ್ಲ ಏನೋ ಹೊಲ ಮೇಯ್ದಂಗೆ ಅಂತ ಹೇಳಿ ನಾವೇ ಇವರೆಲ್ಲರ ಜೊತೆ ಎಲ್ಲ ನಾವು ಕೈ ಜೋಡಿಸಿದ್ರೆ, ಅಥವಾ ನಾವೇ ಇವರೆಲ್ಲರಿಗೂ ಶಾಮೀಲ್ ಹಾಕಿದ್ರೆ ಇನ್ನು ಸಮಾಜವನ್ನು ಯಾರು ಕಾಪಾಡ್ತಾರೆ? ದೇವರು ಕ್ಷಮಿಸೋದಿಲ್ಲ. ಇದನ್ನು ಸಾರ್ವಜನಿಕರು ಕೊಡುವಂಥ ತೆರಿಗೆ ಹಣದಲ್ಲಿ ನಾವೆಲ್ಲ ಇವತ್ತು ಬದುಕ್ತಾ ಇದ್ದೀವಿ, ಅದಕ್ಕೂ ನ್ಯಾಯ ಕೊಡ್ಸೋಕ್ಕಾಗೋದಿಲ್ಲ. ಹಾಗಾಗಿ ಯಾರು ಒಳ್ಳೆಯವರು ಕೆಲಸ ಮಾಡ್ತಾಯಿದ್ರೆ, ಯಾರು ಗಮನಿಸ್ತಿದ್ರು ನಿಮ್ಮ ಆತ್ಮಶಕ್ತಿ ಮತ್ತು ದೇವರು ಗಮನಿಸ್ತಾನೆ ಇರ್ತಾನೆ. ನೀವು ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋದನ್ನು ದೇವರು ಸಹ ಕಳಿಸ್ತಾರೆ. ಹಾಗಾಗಿ ಅಲ್ಟಿಮೇಟ್ ಜಡ್ಜ್ಮೆಂಟು ನಮ್ಮೆಲ್ಲರಿಗೂ ಮುಂಚಿ ಎಲ್ಲ ಈ ಕಾನೂನು ಕಟ್ಟಲೆ ಹೈರಾರ್ಕಿ ಬಿಟ್ಟು ಮೇಲೆ ಅಂತ ಒಬ್ಬನಿದ್ದಾನೆ, ಅವನು ಮೆಚ್ಚುವಂಥ ಕೆಲಸಗಳನ್ನ ನೀವು ಮಾಡಬೇಕು, ನಿಮ್ಮ ಕೈಲಾದಷ್ಟು ಮಾಡಬೇಕು. ಅದಕ್ಕೋಸ್ಕರನೇ ನಾವು ಸ್ಪೆಷಲಾಗಿ ರಿಕ್ರೂಟ್ ಆಗಿರುವಂತಹ ಒಂದು ಯಾವುದೇ ಜಾತಿ ಮತ ಭೇದ ಇಲ್ದಿರುವಂತಹ ಒಂದು ಕಾಕಿ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿರೋದ್ರಿಂದ, ಕಾಕಿ ತೊಟ್ಟಿರೋದ್ರಿಂದ ಆ ಕಾಕಿಗೆ ಘನತೆ ಕೊಡುವಂಥ ಕೆಲಸಗಳನ್ನ ನೀವು ಮಾಡಬೇಕು. ಜಿಲ್ಲೆನಲ್ಲಿ ಏನು ಆ ಥರ ನಡೀತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹಿಯರ್ ಆ್ಯಂಡ್ ದೇರ್ ಆ ಥರ ಕೆಲವು ಘಟನೆಗಳು ನಡೀತಾ ಇದೆ. ನಮ್ಮ ಮನಸ್ಸಿಗೂ ತುಂಬ ಬೇಸರ ಇದೆ. ಬಟ್ ಅಂಥದನ್ನು ಎಲ್ಲೆಲ್ಲಿ ನಾವು ಚೂಟಬೇಕು ಅದನ್ನು ನಾವು ಮಾಡಿದ್ದೀವಿ. ಬಟ್ ನನಗೆ ತುಂಬ ಹೆಮ್ಮೆ ಇದೆ. ನಮ್ಮ ಮಹಿಳಾ ಕಾನ್ಸ್ಟೇಬಲ್ಸು, ನಮ್ಮ ಮಹಿಳಾ ಸ್ಟಾಫ್, ನಮ್ಮ PSIಗಳು ಲಾ ಆ್ಯಂಡ್ ಆರ್ಡರ್ ಸಿಚುವೇಷನಲ್ಲಿ ಅಥವಾ ಕ್ರೈಮ್ ಡಿಟೆಕ್ಷನಲ್ಲಿ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿ ಇವತ್ತು
ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗಿದ್ದಾರೆ. ಅದರಲ್ಲಿ ಯಾರ್ಯಾರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅನ್ನೋದನ್ನು DG ಕಂಟ್ರೋಲಿಂದ ಸಹ ರೆಕಗ್ನೈಸ್ ಮಾಡಿದ್ದಾರೆ. ಅಂಥವ್ರಿಗೆ ಈ ಪೆರೇಡಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅವರಿಗೆ ಬಹುಮಾನ ಕೊಡಿಸಿ ನಿಮ್ಮೆಲ್ಲ ಹುರಿದುಂಬಿಸ್ಬೇಕಂತ ನಾನು ಸಾಹೇಬ್ರಲ್ಲಿ ಕರೆದಿದ್ದೀನಿ. ಇಸ್ ಅ ಸ್ಪೆಷಲ್ ಅಕೇಶನ್ ಫಾರ್ ಅಸ್ ಫಾರ್ ಫ್ರೈಡೇ ಪೆರೇಡ್. ಸೊ ಇಂಥವರು ನಮಗೆ ಆದರ್ಶ ಆಗಬೇಕು. ಈ ನೀವು ಮಾಡೋಂಥ ಕೆಲಸ ನೋಡಿದ್ರೆ ಆ್ಯಸ್ ಎ SP ಆಗಿ ನನಗೂ ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ಅಯ್ಯೋ ಇಷ್ಟು ಚೆನ್ನಾಗಿ ಮಾಡಿದ್ರು ಅಂಥೇಳಿ ನಮ್ಮ ಮನಸ್ಸಲ್ಲಿ ತುಂಬ ಖುಷಿ ಆಗುತ್ತೆ. ಸೀನಿಯರ್ ಆಫೀಸರ್ಸ್ಗೆ ರಿಪೋರ್ಟ್ ಮಾಡುವಾಗಲೂ ಸಹ ದೇ ವಿಲ್ ಫೀಲ್ ವೆರಿ ವೆರಿ ಹ್ಯಾಪಿ ಈ ಥರ ಅಚೀವ್ಮೆಂಟ್ ಆಗಿದೆ ಅಂಥೇಳಿ. ಸೊ ಐ ವಾಂಟ್ ಮಾಡಲ್ಸ್, ಐ ವಾಂಟ್ ರೋಲ್ ಮಾಡಲ್ಸ್ ಇನ್ ದ ಡಿಸ್ಟ್ರಿಕ್ಟ್ ದಟ್ ವಿ ವಿಲ್ ಇನ್ಸ್ಪೈರ್ ಟು ಅದರ್ಸ್ ಪೊಲೀಸ್ಮೆನ್. ಹೊಸದಾಗಿ ಇಲಾಖೆಗೆ ಸೇರುವಂಥವರು ನಾವು ನಮ್ಮ ಅಚೀವ್ಮೆಂಟ್ ನೋಡಿದ್ರೆ ಅವ್ರಿಗೊಂದು ಗರ್ವದಿಂದ ಇಲಾಖೆಗೆ ತುಂಬ ಜನ ಬರ್ತಾರೆ. ನಾವೇ ಲೋಕಾಯುಕ್ತಗೆ ಟ್ರಾಪ್ ಆಗಿ, ನಾವೇ ಕ್ರಿಮಿನಲ್ ಜೊತೆ ಸೇರಿಕೊಂಡು ಜೈಲಿಗೆ ಸೇರಿ, ನಾವೇ ಇನ್ಫಾರ್ಮೇಷನ್ FIRನ ಲೀಕ್ ಮಾಡಿ, ನಾವೇ ಬಾಪ ನೀವು ಸರೆಂಡರ್ ಆಗು, ನಾವು ಸರೆಂಡರ್ ಮಾಡ್ತೀವಿ, ಸರೆಂಡರ್ಗೆ ನಾವೇನು ಮಾಡಬೇಕಂತ ಮಾತಾಡೋರೆಲ್ಲ ಇದ್ದು, ಅಥವಾ ಆರೋಪಿಗಳು ನೀವೆಲ್ಲ ಹಿಡಿಯೋದಕ್ಕೆ ಎಲ್ಲ ನಮ್ಮ ಟೀಮ್ ಬರ್ತಾ ಇದೆ, ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗಿ ಅಂತ ಹೇಳೋಂಥವ್ರು ಎಲ್ಲಿ? ಪ್ರಾಣವನ್ನು ಪಣಕ್ಕೆ ಇಟ್ಟು ಕೆಲಸ ಮಾಡೋಂಥ ಪೊಲೀಸಲ್ಲಿ ಎರಡರಲ್ಲಿ ಯಾವ್ದು ಬೇಕು? ಇದರಲ್ಲಿ ಚಾಯ್ಸೇ ಇಲ್ಲ. ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡೋರು ಮಾತ್ರ ಇಲಾಖೆಯಲ್ಲಿ ಇರೋದಕ್ಕೆ ಸಾಧ್ಯ. ಆ ಥರ ಮೈಂಡ್ ಸೆಟ್ ಯಾರಿದ್ದಾರೆ ಅವರು ದಯವಿಟ್ಟು ತಮ್ಮ ಜಾಬ್ಗೆ ರಿಸೈನ್ ಮಾಡಿಬಿಟ್ಟು ಅವ್ರ ಜೊತೆ ಸೇರ್ಕೋಬೋದು. ಕಾನೂನು ಎಲ್ಲರಿಗೂ ಸಹ ಫ್ರೀ ಇದೆ. ಸಿಕ್ಕಿದಾಗ ಕಾನೂನು ಅದ್ರ ಕೆಲಸ ಅದು ಮಾಡುತ್ತೆ ಅಲ್ವ ರವಿಶಂಕರ್? ಕರೆಕ್ಟ್ ತಾನೇ? ಯು ಆರ್ ಫ್ರೀ ಟು ಡೂ ಯುವರ್ ವಿಲ್. ಬಲವಂತವಾಗಿ ಯಾರು ಇಲಾಖೆಯಲ್ಲಿ ಇರಬೇಕಾಗಿಲ್ಲ. ಸಾವಿರಾರು ಜನ ಕಾಯ್ತಾ ಇದ್ದಾರೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು. ಸೊ ಮೈಯೆಲ್ಲ ಕಣ್ಣಾಗಿ ನೀವೆಲ್ಲ ಕೆಲಸ ಮಾಡ್ತೀರಂತ, ಇದನ್ನು ಒಂದು ವಾರ್ನಿಂಗ್ ಆಗಿ ನೀವೆಲ್ಲ ತಗೊತೀರ ಅಂತ ಹೇಳಿ, ಸ್ಪೋರ್ಟಿವ್ ಆಗಿ ನೀವು ತಗೊತೀರಂತ ನಾನು ನಂಬಿದ್ದೀನಿ. ನಮ್ಮ ಇಲಾಖೆ ನಮ್ಗೆ ಅನ್ನ ಕೊಡ್ತಿರೋಂಥ ಇಲಾಖೆಗೆ ಯಾವತ್ತೂ ನಿಯತ್ತಾಗಿ ನಾವು ಕೆಲಸ ಮಾಡೋಣ. ಆ ಥರ ಮಾಡಿರೋಂಥ ನಿದರ್ಶನಗಳು ನಮ್ಮ ಜಿಲ್ಲೆಯಲ್ಲಿದೆ. ಅದೇ ನಮ್ಮ ಜಿಲ್ಲೆಗೆ ಹೆಮ್ಮೆ.